ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಕುಂಭರಾಶಿಯವರಿಗೆ ಯುಗಾದಿ ಫಲ ಹೇಗಿದೆ? ಯಾಕಂದರೆ ಪರಾಭವ ಹೇಳುವಂಥ ಸಂವತ್ಸರ ಆರಂಭ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಕುಂಭರಾಶಿಯವರಿಗೆ ಏನಾದರೂ ಶುಭವಾದಂಥ ಫಲ ಆಗತ್ತಾ ಅಥವಾ ಇನ್ನೂ ಕೂಡ ಸಮಸ್ಯೆಗಳಿದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಧನಿಷ್ಠಾ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ, ಇದು ಕುಂಭರಾಶಿಗೆ ಸೇರುತ್ತದೆ. ಹಾಗಾಗಿ ಗು, ಗೆ, ಗೋ, ಸ, ಸಿ, ಸು, ಸೆ, ಸೋ, ದ ಹೇಳುವಂತಹ ಈ ಅಕ್ಷರಗಳು ಕುಂಭರಾಶಿಗೆ ಹೆಸರಿನ ಆರಂಭದಲ್ಲಿರುವಂಥ ಅಕ್ಷರಗಳು ಸೇರುತ್ತದೆ. ಶುಭವಾದಂಥ ವಾರ ಬುಧವಾರ, ಶುಕ್ರವಾರ, ಶನಿವಾರ ಶುಭವಾದಂಥ ವಾರ. ಶುಭವಾದಂತಹ ವರ್ಣ ಅಥವಾ ಬಣ್ಣ ನೀಲ, ಹಸಿರು, ಹಳದಿ. ಹಾಗೆ ವಜ್ರ, ನೀಲ ಮತ್ತು ಪಚ್ಚೆ ಹೇಳುವಂಥದ್ದು ಈ ಒಂದು ರಾಶಿಯ ಮೂಲಕವಾಗಿ ಸಾಮಾನ್ಯವಾದಂಥ ರತ್ನಗಳು. ನಿಮ್ಮ ಜಾತಕದ ಮೇಲೆ ಅದು ಕೂಡ ಬದಲಾವಣೆ ಆಗಬಹುದು ಲಗ್ನದ ಮೇಲೆ ತೀರ್ಮಾನವನ್ನು ಮಾಡಿದಾಗ. ಹಾಗೆ ಶುಭವಾದಂಥ ದಿನಾಂಕ 1, 10, 19, 28 ಇದು ಶುಭವಾದಂಥ ದಿನಾಂಕ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಆಗಬಹುದು. ಹಾಗೆ ಗ್ರಹಸ್ಥಿತಿ ಹೇಗಿದೆಯಪ್ಪ? ನಿಮಗೆ ಗೊತ್ತಿದೆ, ಕುಂಭರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ನಮಗೆಲ್ಲ ಸ್ವಲ್ಪ ಒದ್ದಾಟಗಳು, ತೊಂದರೆಗಳು ನಡೀತಾ ಇದೆ ಅಂಥೇಳಿ ನಿಮ್ಮ ಅರಿವಿನಲ್ಲೇ ಇದೆ. ಯಾಕಂದರೆ ಕಷ್ಟ, ಚಿಂತೆ, ದುಃಖಗಳು ನಿಮ್ಮ ಯಥಾವತ್ತಾಗಿ ಪ್ರತಿಕ್ಷಣ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. ಹಾಗಾಗಿ ರಾಶಿಯಲ್ಲಿ ರಾಹು, ಅಂತಹ ರಾಹುವು ಕೂಡ 5-12-2026 ಪುನಃ ಹಿಂದಿನ ರಾಶಿಗೆ ಅಂತಂದರೆ ಧನುರ್ ರಾಶಿಗೆ ರಾಹು ಕೂಡ ಪ್ರಯಾಣ ಮಾಡ್ತಾನೆ. ಅಂದರೆ ಮಕರ ರಾಶಿಗೆ ಪ್ರಯಾಣ ಮಾಡ್ತಾನೆ. ಹಾಗೆ ನಿಮ್ಮ ರಾಶಿಯಲ್ಲಿ ಆರಂಭ ದಿವಸ ರಾಹು ಇರ್ತಾನೆ. ರಾಹು ಆರಂಭದ ದಿವಸವಿದ್ದಾಗ ಏನಂತ ತೊಂದರೆಗಳಿಲ್ಲ. ಅನಂತರದಲ್ಲೂ ಒಂದು 12ನೇ ರಾಶಿಯ ಫಲವನ್ನು ಕೂಡ ಕೊಡ್ತಾನೆ. ಹಾಗೆ ಅನಂತರದಲ್ಲಿ 2ನೇ ರಾಶಿಯ ಶನೇಶ್ವರನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶನೇಶ್ವರನು 2ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ 7.5 ಶನಿಯು ಕೂಡ ನಿಮ್ಗೆ ನಡೀತಾ ಇದೆ. ಶನೇಶ್ವರನು ಕೂಡ 26/7/2026 ಪುನಃ ವಕ್ರವಾಗ್ತಾನೆ. ವಕ್ರವಾದಾಗ ನಿಮ್ಮ ರಾಶಿಗೆ ಬರ್ತಾನೆ. ಸ್ವಲ್ಪ ಬದಲಾವಣೆ. 7.5 ಶನಿ ಇದ್ದಾಗ ಕೂಡ ವಕ್ರವಾದಂಥ ಒಂದು ಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆ ಕಾಣಬಹುದು. ಇನ್ನು ಗುರು ಬಹಳ ಮುಖ್ಯವಾಗಿ ನೋಡಿ, ನಾವು ಗಮನಿಸುವಂಥದ್ದು ಪಂಚಮದಲ್ಲಿ ಆರಂಭದ ದಿವಸದಲ್ಲಿರ್ತಾನೆ 1/6/26 ಕೂಡ. ಹಾಗಾಗಿ ಗುರುವಿನ ಅನುಗ್ರಹ, ಗುರುವಿನ ಆಶೀರ್ವಾದ ಬಹಳ ಉತ್ತಮವಾದಂತಹ ಸ್ಥಿತಿಯಲ್ಲಿರುತ್ತೆ ನಿಮಗೆ ಆರಂಭ ದಿವಸದಲ್ಲಿ. ಅನಂತರ ಷಷ್ಠ ಸ್ಥಾನಕ್ಕೆ ಹೋಗಿಬಿಡ್ತಾನೆ. 30-10-26 ಕೂಡ ಷಷ್ಠ ಸ್ಥಾನ. ಅನಂತರ ಪುನಃ ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ. ಹೀಗೆಲ್ಲ ಇದೆ. ರಾಹುಕೇತುಗಳು ಮತ್ತು ಶನೇಶ್ವರ ಮೊದಲಾದಂಥ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳ ಮೂಲಕವಾಗಿ ನಾವು ಯುಗಾದಿ ಫಲಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನೋಡಿ, ಈ ಕುಂಭರಾಶಿಗೆ ಹೇಗಿದೆಯಪ್ಪ? ಒಂದು ಕಂದಾಯ ಫಲ ಎಂಬುದನ್ನು ತಿಳ್ಕೊಳ್ಳೋಣ. ಆದಾಯ ವ್ಯಯಾದಿಗಳು ನೋಡಿ, ಬಹಳ ಮುಖ್ಯವಾಗಿ 2 ಆದಾಯ 8 ಖರ್ಚು. ಹಾಗೆ ಆದಾಯಗಳು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಬೇಕು, ಖರ್ಚು ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಆರೋಗ್ಯ 6 ಆರೋಗ್ಯ, 4 ಅನಾರೋಗ್ಯ. ಹಾಗೆ ಬಹಳ ಮುಖ್ಯವಾಗಿ ರಾಜಪೂಜೆ 4, ರಾಜಕೋಪ ಹೇಳುವಂಥದ್ದು 2, ಹಾಗೆ 6 ಸುಖ, 3 ದುಃಖ. ಹೀಗೆಲ್ಲ ತುಂಬಿಕೊಂಡಿದೆ ನಿಮಗೆ ಒಟ್ಟಿನಲ್ಲಿ. ಹಾಗಾಗಿ ಆರಂಭದ ದಿವಸದಲ್ಲಿ ನಾವು ಹೇಗಿದೆ ಎಂಬುದನ್ನು ಗಮನಿಸೋಣ. ಯಾಕಂದರೆ ಗುರುವಿಂದ ನಾವು ಚಿಂತನೆ ಮಾಡ್ತಾ ಹೋಗೋಣ. ಗುರುವಿನ ಚಿಂತನೆ ಬಹಳ ಒಳ್ಳೆಯದು. ಪಂಚಮದಲ್ಲಿರುವಂತಹ ಗುರುವು ನಿಮಗೆ 7.5 ಶನಿ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಮಾಡುವಂಥದ್ದು. ಆ ಕಾಲಕ್ಕೆ ಎಷ್ಟೆಷ್ಟು ಹಣಕಾಸಿನ ವ್ಯವಸ್ಥೆ ಆಗಬೇಕು ಅಂತಹ ಆ ಕಾಲಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ನಿಮಗೆ ಗುರು ಮಾಡ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಮತ್ತು ಹಿಂದೆ 4 ವರ್ಷ, 8 ವರ್ಷ, 10 ವರ್ಷ ಅಥವಾ ನಿಮ್ಮ ಹಿಂದಿನವರು ಮಾಡದಂತಹ ಪುಣ್ಯಾಂಶಗಳು ನಿಮಗೆ ಈಗ ಸದ್ಯಕ್ಕೆ ಫಲ ಕೊಡ್ತಾ ಇದೆ. ಗುರು ಪಂಚಮದಲ್ಲಿ ಬಂದಾಗ ಬಹಳ ಮುಖ್ಯವಾಗಿ ನಾವು ಹಿಂದೆ ಮಾಡದಂತಹ ಪುಣ್ಯಾಂಶಗಳು, ಹಿಂದೆ ಮಾಡದಂತಹ ಒಳ್ಳೆಯ ಕೆಲಸಗಳು ಈ ಸಮಯದಲ್ಲಿ ಫಲ ಕೊಡುತ್ತೆ. ಯಾವಾಗ ಫಲ ಕೊಡುತ್ತಪ್ಪ ಅಂತಂದರೆ, ಗುರು ಪಂಚಮದಲ್ಲಿದ್ದಾಗ, ಭಾಗ್ಯದಲ್ಲಿದ್ದಾಗ ನಾವು ಮಾಡಿದಂತಹ ಪುಣ್ಯಾಂಶಗಳೆಲ್ಲ ಫಲ ಕೊಡುತ್ತೆ. ಹಾಗಾಗಿ ಹಿಂದೆ ಮಾಡಿದಂಥ ಸತ್ಕಾರ್ಯಗಳು ಏನೇನಿದೆಯೋ ನಿಮ್ಮ ಜೀವನದ, ಆ ಸತ್ಕಾರ್ಯಗಳೆಲ್ಲ ಈ ಯುಗಾದಿ ಅನಂತರದಲ್ಲಿ ನಿಮಗೆ ಫಲ ಕೊಡ್ತಾ ಹೋಗುತ್ತೆ. ಅದು ಯಾವ್ಯಾವ ಥರ ಇರಬಹುದು? ಒಂದನೇದಾಗಿ ಉದ್ಯೋಗದ ವ್ಯವಸ್ಥೆಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಸಿಗುವಂಥ ಅವಕಾಶಗಳಾಗಬಹುದು. ಅಥವಾ ಉದ್ಯೋಗ ಹೇಗಿದ್ದರೂ ನಿಮಗೆ ಬದಲಾವಣೆ ಆಗ್ತಾ ಇರ್ತದೆ. ಒಂದೇ ಉದ್ಯೋಗ ಹೇಳುವಂಥದ್ದಲ್ಲ, ಬೇರೆ ಬೇರೆ ಉದ್ಯೋಗ, ಬೇರೆ ಬೇರೆ ಬದಲಾವಣೆ ಸಿಕ್ಕಿದ್ರೂ ಕೂಡ ಅದರಲ್ಲಿಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಅನುಕೂಲತೆಗಳನ್ನು ಕೂಡ ನೀವು ಕಾಣುವಂತಹ ಒಂದು ಚಾನ್ಸಸ್ ಇದೆ. ಹಾಗೆ ಬಹಳ ಮುಖ್ಯವಾಗಿ ಏನೋ ಒಂದು ಬುದ್ಧಿ ಉಪಯೋಗಿಸಿ ಬಿಸ್ನೆಸ್ಸನ್ನು ಕೂಡ ಶುರು ಮಾಡ್ತೀರಿ. ಎಷ್ಟೋ ಸಲ
ನಾವು ಬಿಸ್ನೆಸ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ಈ ಸಮಯದಲ್ಲಿ ನಾವು ಒಂದು ಕಡೆ ಬಿಸ್ನೆಸ್ಸನ್ನು ಶುರು ಮಾಡೋದು, ಬಿಸ್ನೆಸ್ಸಿನ ಅನುಕೂಲತೆಗಳಾಗುವಂಥದ್ದು, ಇಂತಹ ಭಾಳ ಖುಷಿಗಳು ಕೂಡ ಸಿಗುವಂಥ ಹಂತ ಇದೆ. ಹಾಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ತಕ್ಕ ಮಟ್ಟಿಗೆ ಹಣಕಾಸಿನಲ್ಲೂ ಕೂಡ ಸ್ಥಿರಾಸ್ತಿ ಕಡೆಗೂ ಕೂಡ ಹೋಗುವಂತಹ ಪ್ರಯತ್ನಗಳು. ಸ್ಥಿರಾಸ್ತಿ ಇಲ್ಲವೇ ಇಲ್ವಾ ಅಂತ ಕೇಳಲಿಕ್ಕೆ ಹೋದರೆ ಕೆಲವೊಂದು ಕಡೆ ಸ್ಥಿರಾಸ್ತಿ ಸಂಪಾದನೆ ಮಾಡುವಂಥದ್ದು, ಖುಷಿಯಾದಂಥ ಜೀವನದ ಒಂದು ಅವಕಾಶಗಳಿಗೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಿ ನೀವು. ಅಂತಹದ್ದು ಸಿಗುವಂಥ ಚಾನ್ಸಸ್ಸನ್ನು ಕೂಡ ನಾವು ಕಾಣಬಹುದು. ಒಟ್ಟಿನಲ್ಲಿ ಗುರುವಿಂದ ಬಹಳ ಶುಭವಾದಂಥ ಫಲಗಳನ್ನು ಅನುಭವಿಸಬಹುದು. ಮತ್ತು ಹಿಂದೆ ಬಹಳ ಮುಖ್ಯವಾಗಿ 6 ವರ್ಷ 8 ವರ್ಷದ ಹಿಂದೆ ಇರುವಂತಹ ಅನೇಕ ಕಟ್ಟಳೆಗಳು, ಸಮಸ್ಯೆಗಳು ಇವೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಬಿಡುಗಡೆ ಆಗ್ತಾ ಇದೆ. ಒಂದಂತಕ್ಕೆ 7.5 ಶನಿ ಎಷ್ಟೋ ಜನಕ್ಕೆ ಆರಂಭದ ದಿವಸದಿಂದೇ ಬಹಳ ಒಳ್ಳೆ ರೀತಿಯಾದಂಥ ಫಲ ಸಿಕ್ಕಿದೆ. ಆದರೆ ಕೆಲವು ಜನಕ್ಕೆ ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಮಧ್ಯದಲ್ಲಿ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿಯೂ ಕೂಡ ಆಗಿದೆ. ಹಾಗಾಗಿ ಸಂಪೂರ್ಣವಾದಂತಹ ತೀರ್ಮಾನವನ್ನು ನೀವು ವೈಯಕ್ತಿಕವಾದಂಥ ರೀತಿಯಲ್ಲಿ ನಿಮಗೆ ಹೇಗೆ ಆಗ್ತಾ ಇದೆ ಅದರ ಮೇಲೆ ಅನುಭವವನ್ನು ನಾವು ಯೋಚನೆ ಮಾಡಬೇಕು. 7.5 ಶನಿ ಬಂದಾಗ 7.5 ವರ್ಷದಲ್ಲಿ 2.5 ವರ್ಷ ಬಹಳ ವಿಭಿನ್ನವಾದಂಥ ಫಲಗಳನ್ನು ಶನೇಶ್ವರ ನೀಡುತ್ತಾನೆ. ನೀವು ಬಹಳ ಒಳ್ಳೆ ರೀತಿಯಾದಂಥ ಫಲ ಕೊಡಲಿಕ್ಕಿಲ್ವಾ ಅಂತಂದರೆ ಎಷ್ಟೋ ಜನಕ್ಕೆ ಆರಂಭದ ದಿವಸದಲ್ಲೇ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಶನೇಶ್ವರ ನೀಡುತ್ತಾನೆ. ಈಗ 2ನೇ ರಾಶಿಯಲ್ಲಿ, ಹಾಗಾಗಿ ಮುಂದೆ ಬಿಟ್ಟು ಹೋಗ್ತಾ ಇರುವಂಥ ಸಮಯ ಆದದ್ದರಿಂದ ಎಷ್ಟೋ ಜನಕ್ಕೆ ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಭಗವಂತನು ಅನುಗ್ರಹಿಸಬಹುದು. ನೋಡಿ, ಶಾಸ್ತ್ರಗಳಲ್ಲಿ ಪಾಪಗ್ರಹವಾದಂತಹ ಕುಜ ಮತ್ತು ಶನೇಶ್ವರ ಮತ್ತು ಪಾಪಗ್ರಹಗಳ ಜೊತೆ ಇರುವಂತಹ ಚಂದ್ರ, ರಾಹುಕೇತು, ಇಂತಹ ಗ್ರಹಗಳು, ರವಿ ಮೊದಲಾದಂಥ ಗ್ರಹಗಳು ಅತ್ಯಂತ ಮೇಲ್ಮಟ್ಟದ ಫಲಗಳನ್ನು ಕೂಡ ಕೊಡ್ತಾರೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಮಿಕ್ಕಿರುವಂಥ ಸಮಯದಲ್ಲಿ ಕೆಲಸವೇ ಆಗೋದಿಲ್ಲ. ಇಂಥ 7.5 ಶನಿ ಬಂದಾಗ ಅಮಾವಾಸ್ಯೆ, ಸಂಕ್ರಾಂತಿ, ಹುಣ್ಣಿಮೆ ಇಂಥದ್ದೆಲ್ಲ ಕೆಲಸಗಳು ಕೂಡ ಆಗುತ್ತದೆ ನೋಡಿ ಅಲ್ವಾ. ಹಾಗಾಗಿ ಅದು ಒಬ್ಬರ ವೈಯಕ್ತಿಕವಾದಂಥ ಅವಕಾಶ ಸಿಗುತ್ತೆ. ಒಳ್ಳೆಯದಾಗ್ತಾ ಇದ್ದರೆ ಸಂತೋಷವೇ. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಆರಂಭದ ದಿವಸದಲ್ಲಿ ರಾಹು ರಾಶಿಯಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಪ್ರಯಾಣ ಮಾಡುವಂಥದ್ದು, ಮನಸ್ಸಿನ ಪ್ರಯಾಣ ಯಾವಾಗ ಕೂಡ ಆಗ್ತಾ ಇರ್ತದೆ ನಿಮಗೆ. ನಿಮ್ಮ ಮನಸ್ಸು ಸ್ಥಿರವಾದಂಥದ್ದು ನಿಲ್ಲುವುದಿಲ್ಲ. ಎಲ್ಲೋ ಒಂದು ಕಡೆಗೆ ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ, ಅಲ್ಲೂ ಲಾಸ್ ಆಯಿತು, ಅವ್ರಿಗೆ ಲಾಸ್ ಆಯ್ತಂತೆ, ಇವರಿಗೆ ಲಾಸ್ ಆಯ್ತಂತೆ, ನಾನೇನು ಮಾಡಲಿ ಅಂಥೇಳಿ ಬಹಳ ಚಂಚಲವಾದಂಥ ಸ್ವಭಾವ ಇದ್ದೇ ಇರುತ್ತೆ. ಆದರೂ ಕೂಡ ಶರೀರದ ಪ್ರಯಾಣ, ಹೊರದೇಶಕ್ಕೆ ಹೋಗುವಂಥದ್ದು, ಹೊರದೇಶದಿಂದ ಈ ಕಡೆಗೆ ಬರುವಂಥದ್ದು, ಹೀಗೆ ಇಂಥದ್ದು ಬಹಳ ಮುಖ್ಯವಾಗಿ ಇವಾಗ ಆಗತ್ತೆ ನಿಮಗೆ. ಅದು ಬಹಳ ಒಳ್ಳೆಯದೇ. ಎಷ್ಟೋ ಜನಕ್ಕೆ ಆಸೆ ಆಕಾಂಕ್ಷೆಗಳು 7.5 ಶನಿ ಬಂದಾಗ ಎಲ್ಲೋ ಒಂದು ಕಡೆಗೆ ಮನೆ ಕಟ್ಕೊಂಡಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮನೆ ಚೇಂಜ್ ಮಾಡುವಂಥದ್ದು, ಅಥವಾ ಉದ್ಯೋಗದಲ್ಲಿ ಬಹಳಷ್ಟು ದೂರದಿಂದ ಓಡಾಡ್ತಾ ಇರ್ತಾರೆ, ಒಂದು ಕಡೆ ಹೋಗಿ ಕುತ್ಕೊಳ್ಳುವಂತಹದ್ದು ಉದ್ಯೋಗಕ್ಕೆ. ಮತ್ತು ಮನಸ್ಸಿಗೆ ಎಲ್ಲೋ ಒಂದು ಕಡೆಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ ಹೇಳುವುದನ್ನು ಕೂಡ ಹುಡುಕಿಕೊಂಡು ಹೋಗುವಂತಹ ಪ್ರಯತ್ನ. ಎಷ್ಟೋ ಸಲ ನೆಮ್ಮದಿ ಬರಲಿ ಅಂಥೇಳಿ ಪ್ರಯತ್ನ ಮಾಡ್ತಾ ಇರ್ತವೆ. ಕೆಲವೊಂದು ಸಲ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂಥೇಳಿ ನಾವಲ್ಲೇ ಕೂತ್ಕೊಳ್ತೇವೆ. ಎಷ್ಟೋ ಸಲ ಮನಸ್ಸಿಗೆ ಟೆನ್ಷನ್ ಆದಾಗ, ಚಿಂತೆ ಆದಾಗ ನಾವೇನು ಮಾಡ್ತೇವೆ, ಪಾರ್ಕಿಗೆ ಹೋಗಿ ಕೂತ್ಕೊಂಡ್ಬಿಡ್ತೇವೆ. ಯಾವುದು ಬೇಡಪ್ಪ ಅಂಥೇಳಿ 10 ನಿಮಿಷ ಯೋಗ ಧ್ಯಾನ ಮಾಡ್ತಾರೆ ಕೂತ್ಕೊಂಡ್ಬಿಡ್ತೇವೆ ಅಲ್ವ. ಹಾಗಾಗಿ ನಾವು ಈ ಸಮಯದಲ್ಲಿ 7.5 ಶನಿ ಬಂದಾಗ ಎಲ್ಲಿ ಸಮಾಧಾನ ಸಿಗುತ್ತೆ, ಎಲ್ಲಿ ಶಾಂತಿ ಸಿಗುತ್ತೆ, ಇಲ್ಲಿ ನಾವು ಪ್ರಯತ್ನಗಳನ್ನು ಮಾಡಬಹುದು. ಇಂತಹದ್ದನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇರುವಂಥ ಪ್ರಯತ್ನಗಳಾಗಬೇಕು. ಹಾಗೆ ಆರೋಗ್ಯದ ವಿಷಯ ನೋಡಿ, ಬಹಳ ಮುಖ್ಯವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಮೂಳೆ ನೋವು ಬರುವಂಥದ್ದು, ಇದ್ದಕ್ಕಿದ್ದಾಗ ಸ್ವಲ್ಪ ಸುಸ್ತಾಗುವಂಥದ್ದು, ಉಸಿರಾಟದಲ್ಲೇನೋ ಕಫ ಕಟ್ಟುವಂಥದ್ದು, ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಯೋಗ ಧ್ಯಾನಗಳ ಜೊತೆಗೆ ಪ್ರಾಣಾಯಾಮವನ್ನು ಕೂಡ ಮಾಡ್ತಾ ಅದರ ಜೊತೆಯಲ್ಲಿ ಚೆನ್ನಾಗಿ ಉಸಿರಾಟವನ್ನು ಮಾಡಿ ಆಮ್ಲಜನಕಗಳು ಹೆಚ್ಚಿನದಾಗಿ ಸಿಗುವ ಹಾಗೆ ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥದ್ದು, ಅಥವಾ ಎಲ್ಲೆಲ್ಲಿ ಗಿಡ ಮರಗಳಿರುತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದು, ಹಸಿರು ವೃಕ್ಷಗಳಿರುವಂತಹ ಒಂದು ಸಮೀಪಕ್ಕೆ ಹೋಗುವಂತಹ ಪ್ರಯತ್ನಗಳನ್ನು ಕೂಡ ಜಾಸ್ತಿ ಮಾಡಿ ಅದರಿಂದ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಸರಿಯಾದಂತಹ ಸಮಯಕ್ಕೆ ನಿದ್ರೆಯನ್ನು ಮಾಡಿ. ಯಾಕಂದರೆ ಈ ಸಮಯದಲ್ಲಿ ನಿದ್ರೆ ಬರುವುದಿಲ್ಲ. ರಾಶಿಯಲ್ಲಿ ರಾಹು, 2ನೇ ರಾಶಿ ಶನೇಶ್ವರನು, ಏನು ಮಾಡಿದ್ರೂ ಕೂಡ ವ್ಯತ್ಯಾಸ ಆಗುವಂಥದ್ದು. ಸರಿಯಾದಂಥ ನಿದ್ರೆ ಇಲ್ಲ, ಮನಸ್ಸು ಬೇರೆ ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅಲ್ಲಿ ಹೋಗೋಣ, ಹೀಗೆ ಹೋಗೋಣ, ಎಲ್ಲ ಯೋಚನೆ ಮಾಡ್ತಾ ಇರುತ್ತೆ ನಿಮ್ಮ ಮನಸ್ಸು ಅಲ್ವಾ. ಹಾಗಾಗಿ ಚೆನ್ನಾಗಿ ನಿದ್ರೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಒಂದು ಹಂತಕ್ಕೆ ಗುರುವು 6ಥ ರಾಶಿಗೆ 6ನೇ ತಿಂಗಳ ಅನಂತರದಲ್ಲಿ ಪ್ರಯಾಣ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆಗೆ ಬಹಳ ಮುಖ್ಯವಾಗಿ ಸಾಲಕ್ಕೆ ಮೂಲಗಳು ಸಿಗುತ್ತೆ, ಅಥವಾ ನಿಮ್ಮದು ಯಾವುದೋ ಒಂದು ಭೂಮಿ ವ್ಯಾಪಾರ ವ್ಯವಹಾರ ಅಥವಾ ಕಾನೂನಿನ ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ಶನೇಶ್ವರನು ನಿಮಗೆ ದ್ವಿತೀಯದಲ್ಲಿದ್ದರೂ ಕೂಡ 6ಠದಲ್ಲಿರುವಂತಹ ಗುರುವು ಉಚ್ಚನಾದಂಥ ಸ್ಥಿತಿಯಲ್ಲಿದ್ದರಿಂದ ಧರ್ಮಕ್ಕೆ ವಿಶೇಷವಾದಂಥ ಫಲ. ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ ಕಾನೂನಿನಲ್ಲಿ, ಭೂಮಿಗೋಸ್ಕರನೋ ಯಾವುದೋ ಒಂದು ವ್ಯವಹಾರಕ್ಕೋಸ್ಕರನೋ 16 ವರ್ಷದ ಹೋರಾಟ ಮಾಡ್ತಾ ಇದ್ದೀರಿ. ಆ 16 ವರ್ಷದ ಹೋರಾಟ ಏನಿದೆ ಅಲ್ವಾ, ಗುರು 6ಠಕ್ಕೆ ಹೋದಾಗ ಅದು ಬಗೆಹರಿಯುವಂಥದ್ದು ಒಳ್ಳೆಯದಾಗುತ್ತೆ. ಆವಾಗ ಹಣಕಾಸು ಬಂದ ಸಾಲಕ್ಕೆ ಮೂಲವನ್ನು ಕಟ್ಟುವಂಥದ್ದು ಅಥವಾ ಸಾಲ ತೀರಿಸುವಂಥ ಅವಕಾಶಗಳು ಕೂಡ ಆಗುತ್ತೆ. ಎಷ್ಟೋ ಸಲ ನಾವು ಸಾಲ ಬಡ್ಡಿ ಬೆಳೀತಾ ಇರುತ್ತೆ, ನೋಡ್ತಾ ಇರ್ತೇವೆ, ಏನು ಮಾಡೋದು ತೀರಿಸಲಿಕ್ಕಾಗೋದಿಲ್ಲ. ಆದರೆ ಇಂತಹ ಒಂದು ಸಮಯದಲ್ಲಿ ಸಾಲವನ್ನು ತೀರಿಸುವಂತಹ
ಒಂದು ಸುಯೋಗ ಅವಕಾಶಗಳು ಕೂಡ ಆಗತ್ತೆ ಅಂತೇಳಿ ಹೇಳಬಹುದು. ಹಾಗೆ ಯಾವಾಗ ನೂತನವಾದಂಥ ಬಿಸ್ನೆಸ್ಸನ್ನು ಕೆಲಸಗಳನ್ನು ಶುರು ಮಾಡಲಿ ಅಂತಂದರೆ ಅದು ಬಹಳ ಮುಖ್ಯವಾಗಿ ಗುರು ಪಂಚಮದಲ್ಲಿದ್ದಾಗ ಆರಂಭ ಮಾಡಿ, ಅಥವಾ ನಿಮಗೆ ಸಾಧ್ಯ ಆದರೆ ಡಿಸೆಂಬರ್ ಅನಂತರದಲ್ಲಿ ಪ್ಲ್ಯಾನ್ ಮಾಡಿ. ಡಿಸೆಂಬರ್ ಅನಂತರದಲ್ಲಿ ಪುನಃ ಸಪ್ತಮ ರಾಶಿಗೆ ನಿಮಗೆ ಗುರು ಹೋಗ್ತಾನೆ, ಅದು ಬಹಳ ಒಳ್ಳೆಯದು. ಹಾಗಾಗಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಕೂಡ ಏನಾದರೂ ನೂತನವಾದಂಥ ಕೆಲಸ ಕಾರ್ಯಗಳನ್ನು ಅಥವಾ ಏನೇನೋ ಪ್ಲ್ಯಾನ್ ಮಾಡಬೇಕು, ಅಥವಾ ಏನು ಶುಭವಾದಂಥ ಕಾರ್ಯಗಳನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ಸಪ್ತಮಕ್ಕೆ ಹೋದಾಗ ವಿವಾಹಾದಿ ಮಂಗಲ ಕಾರ್ಯಗಳಾಗುವಂಥದ್ದು, ಅಥವಾ ಮನೆ ಏನಾದರೂ ರಿನೋವೇಷನ್ ಮಾಡುವಂಥದ್ದು, ಅಥವಾ ಏನಾದರೂ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಟುವಂಥದ್ದು, ಅಥವಾ ಟ್ರಸ್ಟ್ ಮಾಡುವಂಥದ್ದು, ಹೀಗೆ ಮೊದಲಾದಂತಹ ಕೆಲಸಗಳಿಗೆಲ್ಲ ಅವಕಾಶ ಆಗುತ್ತೆ. ಪ್ರಯತ್ನಗಳನ್ನು ಮಾಡಿ. ಯಾರ್ಯಾರಿಗೆ ಭರ್ಜರಿಯಾದಂಥ ಲಾಭ ಅಂತಂದರೆ ಒಂದು ಕಬ್ಬಿಣದ ವ್ಯವಹಾರ ಮಾಡೋರಿಗೆ ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಹೆಚ್ಚಿನದಾದಂತಹ ಲಾಭಗಳು. ಎರಡನೇದಾಗಿ ಧಾರ್ಮಿಕ ಮುಖಂಡರು, ಗುರು ಪಂಚಮದಲ್ಲಿದ್ದಾನೆ, ಹಾಗೆ ಧಾರ್ಮಿಕ ಮುಖಂಡರಿದ್ದರೆ ಪಾಠ ಪ್ರವಚನಗಳನ್ನು ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು, ಒಳ್ಳೊಳ್ಳೆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಧರ್ಮ ಬೋಧನೆ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಇದು ಬಹಳ ಒಳ್ಳೆಯದು. ಹಾಗೆ ಮೂರನೇದಾಗಿ ವಸ್ತ್ರ ವ್ಯಾಪಾರ ಮಾಡೋರು ಮತ್ತು ಬಿಲ್ಡಿಂಗ್ ಕಟ್ಟೋರು, ಬಹಳ ಮುಖ್ಯವಾಗಿ ಗುರು ಪಂಚಮದಲ್ಲಿದ್ದಾಗ ಜಾಸ್ತಿಯಾದಂಥ ಹಣ ಬರುವ ಹಾಗೆ ಗುರು ಮಾಡುತ್ತಾನೆ. ಹಾಗಾಗಿ ಬಿಲ್ಡಿಂಗ್ ಕಟ್ಟುವಂಥವ್ರು, ಭೂಮಿ ವ್ಯಾಪಾರ ಮಾಡುವಂಥವ್ರು, ನೀರಿನ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಇಂಜಿನಿಯರು, ಇಂಥವರಿಗೆಲ್ಲ ಬಹಳ ಹೆಚ್ಚಿನದಾದಂಥ ಶ್ರೇಯಸ್ಸು. ಮತ್ತು ಯಾವುದೋ ಒಂದು ಅನಿರೀಕ್ಷಿತವಾದಂಥ ವ್ಯಕ್ತಿಯಿಂದ ಅನಿರೀಕ್ಷಿತವಾದಂಥ ಘಟನೆಗಳು ಬಹಳಷ್ಟು ಈ ವರ್ಷದಲ್ಲಿ ನಡೀತದೆ ನಿಮಗೆ. ಏನಪ್ಪ ಅಂತಂದರೆ ಇವತ್ತು ದುಡ್ಡೇ ಇಲ್ಲ, ಇವತ್ತು ಬಿಸ್ನೆಸ್ಸೇ ಇಲ್ಲ ಅಂತಂದರೆ ಸಂಜೆ ನಾಳೆ ಬೆಳಗ್ಗೆ ಯಾವುದೋ ಒಂದು ಪಟ್ ಅಂತ ಬರುತ್ತೆ, ನೀವು ಹೋಗ್ತೀರಿ, ಅದರಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋರು, ಇವರಿಗೂ ಕೂಡ ಈ ವರ್ಷದಲ್ಲಿ ಕೆಲವೊಂದು ಕಡೆಗೆ ಲಾಭಾಂಶಗಳು, ಅವಕಾಶಗಳು ಬಹಳ ಮುಖ್ಯವಾಗಿ ಸಿಗುವಂಥದ್ದು. ರಾಹು ಆದದ್ರಿಂದ ಸ್ವಲ್ಪ ಪ್ರಯಾಣ ಅಥವಾ ಆಮದು ರಫ್ತು ಮಾಡುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಹೊರದೇಶ ಇರಬಹುದು, ಹೊರ ರಾಜ್ಯ ಇರ್ಬೋದು, ಹೊರ ತಾಲೂಕು ಇರಬಹುದು, ಎಲ್ಲಿ ಬೇಕಾದರೂ ಕೂಡ ಇರಬಹುದು. ಒಟ್ಟಿನಲ್ಲಿ ಹೊರಗಡೆಯಿಂದ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕಾಣಬಹುದು. ಸ್ವಲ್ಪ ಪ್ರೀತಿ ವಿವಾಹಗಳು ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ಇಷ್ಟಪಟ್ಟವಂಥ ವ್ಯಕ್ತಿಗಳ ಜೊತೆಗೆ ವಿವಾಹಾದಿಗಳು ಆಗುವುದಿಲ್ಲ, ಅದೇ ಬೇಸರ ತೊಂದರೆಗಳಿರುತ್ತೆ. ಆದರೆ ಮುಂದೆ ನಾವು ಯೋಚನೆ ಮಾಡಿಕೊಂಡು ವಿವಾಹಗಳನ್ನು ತೀರ್ಮಾನ ಮಾಡಬೇಕು ಎಂಬುದನ್ನು ಕೂಡ ಹೇಳ್ತಾ, ಹಾಗೆ ಕಂಕಣ ಭಾಗ್ಯವನ್ನು ಈ ವರ್ಷದಲ್ಲಿದೆ. ಆರಂಭದ ದಿವಸದಲ್ಲಿ ಪ್ರಯತ್ನ ಮಾಡಿ, ಅದಿಲ್ವ ಡಿಸೆಂಬರ್ ಅನಂತರದಲ್ಲಾದರೂ ಕೂಡ ಕಂಕಣ ಭಾಗ್ಯಗಳು, ಅವಕಾಶಗಳು ಕೂಡ ಸಿಗತ್ತೆ. ಆದಷ್ಟು ಬಿಲ್ಡರ್ಗಳು, ಭೂಮಿ ವ್ಯಾಪಾರ ಮಾಡೋರು ಪ್ರಯತ್ನಗಳನ್ನು ಮಾಡ್ತಾ ಇರಿ. ಆದರೂ ಕೂಡ ಗುರು ಷಷ್ಠಕ್ಕೆ ಹೋದಾಗ ಒಂಚೂರು ಕಿರಿಕಿರಿ, ಒಂಚೂರು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಯೋಚನೆ ಮಾಡಿಕೊಂಡು ಪ್ರಯತ್ನವನ್ನು ಮಾಡಿ. ಹೇಗಿದ್ದರೂ ಉದ್ಯೋಗ ಬದಲಾವಣೆ ಆಗ್ತಾನೇ ಇರ್ತದೆ, ಹಿಂದಿಂದನೂ ಕೂಡ ಬದಲಾವಣೆ ಆಗ್ತಾನೇ ಇದೆ. ಒಂದೇ ಸ್ಥಿರವಾದಂಥ ಉದ್ಯೋಗ, ಸ್ಥಿರವಾದಂಥ ಹಣಕಾಸಿನ ದಾರಿಗಳಿಲ್ಲ. ಯಾಕಂದರೆ ಬಹುಮುಖವಾದಂಥ ಅವಕಾಶವುಳ್ಳಂಥ ವ್ಯಕ್ತಿಗಳಲ್ವಾ, ಒಂದೇ ಅವಕಾಶ, ಒಂದೇ ಕೆಲಸ, ಒಂದೇ ರೀತಿಯಾಗಿ ಸಂಪಾದನೆ ಬರಬೇಕು ಅಂತೇನಿಲ್ಲ, ನಿಮಗೆ ನಾನಾ ಪ್ರಕಾರವಾಗಿ ಬರುತ್ತೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ತೀರ್ಮಾನಗಳು ಹೆಚ್ಚಿನದಾಗ ಅನುಕೂಲಗಳಾಗತ್ತೆ. ಏನಿರ್ತದೆ ನಿಮ್ಮ ಕಡೆಗೆ ಪೂರಕವಾಗಿ ಆಗುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಎಲೆಕ್ಷನ್ನು ಸಣ್ಣದೇ ಇರಬಹುದು, ಇವತ್ತೇನು ದೊಡ್ಡ ದೊಡ್ಡ ಎಲೆಕ್ಷನ್ ಇಲ್ಲದೇ ಇದ್ದರೂ ಕೂಡ ಅದರಿಂದ ಹೆಚ್ಚಿನದಾದಂಥ ಅವಕಾಶಗಳು ಮತ್ತು ನಿಮಗೆ ಜನರ ಸಪೋರ್ಟುಗಳು ಕೂಡ ಸಿಗುತ್ತೆ. ಮತ್ತು ಕೌಟುಂಬಿಕವಾದಂತಹ ಯಾವುದೋ ಕಿರಿಕಿರಿಯಾಗಿದೆ, ಅಣ್ಣ ತಮ್ಮಂದಿರ ಸರಿಯಾಗಿಲ್ಲ, ಯಾವುದೋ ಒಂದು ಕೋರ್ಟು ಕಚೇರಿ ಹೋಗಿದೆ, ಯಾವುದೋ ಜಮೀನನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೇವೆ, ಅದಕ್ಕೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗೆ ಇಂತಹ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ ಅನುಗ್ರಹದಿಂದ ಕೌಟುಂಬಿಕವಾದಂಥ ಸೌಖ್ಯ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಕೌಟುಂಬಿಕವಾದಂಥ ಸೌಖ್ಯಗಳನ್ನು ಗುರು ಕೊಡ್ತಾನೆ ನಿಮಗೆ. ರಾಶಿಯಲ್ಲಿರುವಂತಹ ರಾಹು ಯಾರೋ ಒಂದು ವ್ಯಕ್ತಿಗಳು ಬಂದು ಅದನ್ನೆಲ್ಲ ಬಗೆಹರಿಸುವಂತಹ ಪ್ರಯತ್ನಗಳು ಕೂಡ ನಡೀತದೆ. ಒಂದು ಹಂತಕ್ಕೆ ಸ್ಥಿರಾಸ್ತಿಗಳು ಸ್ವಲ್ಪ ಸಂಪಾದನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೀವು ಅಂದ್ಕೊಳ್ಬೋದು ಇಷ್ಟೆಲ್ಲ ಕಷ್ಟ ಇದೆ, ಕೆಲಸವೇ ಸರಿ ಇಲ್ಲ, ಏನಪ್ಪ ಅಂಥೇಳಿ. ಕೆಲವೊಂದು ಸಲ ನೋಡಿ, ನಮ್ಮ ಕೆಲಸ ಇರಲಿ ಬಿಡಲಿ, ಯಾವುದೋ ಒಂದು ಟೈಮ್ ಬಂದಾಗ ಆರ್ಥಿಕವಾದಂಥ ಅನುಕೂಲತೆಗಳು, ಜನರ ಸಹಾಯ ಸಹಕಾರವು, ಭೂಮಿಯ ಯೋಗಗಳು ಹೀಗೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಗುರು ಪಂಚಮದಲ್ಲಿದ್ದಾನಲ್ಲ, ಹಾಗಾಗಿ ನಿಮಗೆ ಕಷ್ಟ ಅಂತ ಅನಿಸಿದ್ರು ಕೂಡ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಕೂಡ ಸಿಗ್ತಾ ಇದೆ. ಇಲ್ಲವಾ ಅಂತಿಲ್ಲ, ಲಾಭಾಂಶಗಳು ಖಂಡಿತವಾಗೂ ಇದ್ದೇ ಇದೆ. ನಿಮಗೆ ಆ ಭಗವಂತ ಅನುಗ್ರಹಿಸ್ತಾ ಇದ್ದಾನೆ. ಮತ್ತು ಬಹಳ ಮುಖ್ಯವಾಗಿ ಸ್ನೇಹಿತರಿಂದ, ನಿಮ್ಮ ವಿಶ್ವಾಸ ವ್ಯಕ್ತಿಗಳಿಂದ ಹೆಚ್ಚಿನದಾದಂಥ ಬಿಸ್ನೆಸ್ಗಳು ಕೂಡ ಈ ವರ್ಷದಲ್ಲಿ ನಡೀತದೆ. ನಿಮ್ಮವರೇ ನಿಮಗೆ ಹಿಂದೆ ಬಂದು ಸಪೋರ್ಟ್ ಮಾಡಬಹುದು. ಕೌಟುಂಬಿಕವಾದಂಥ ವ್ಯಕ್ತಿಗಳು, ಯಾಕಂದರೆ ಗೃಹಿಣಿಯರಿರಬಹುದು, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಅವರಿಗೂ ಕೂಡ ಬೇರೆ ಬೇರೆ ಆದಾಯದ ಮೂಲಗಳು, ಅವಕಾಶಗಳು ಕೂಡ ಸಿಗಬಹುದು. ಎಷ್ಟೋ ಸಲ ಇವತ್ತು ಆನ್ಲೈನ್ ಕೆಲಸಗಳು, ಮನೆಯಲ್ಲೇ ಮಾಡುವಂಥ ಕೆಲಸಗಳು ಹತ್ತಾರಿದೆ, ಅದರಿಂದನೂ ಕೂಡ ವೃದ್ಧಿಯಾಗುವಂಥ ಪ್ರಯತ್ನಗಳಿದ್ದಾವೆ. ಏನೂ ಇಲ್ಲ, ಏನೂ ಆಗಲ್ಲ ಅಂತಂದರೆ ಯಾವುದೂ ಜೀವನದಲ್ಲಿ ಆಗುವುದಿಲ್ಲ. ಇಷ್ಟೆಲ್ಲ ಶುಭವಾದಂಥ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಏನಪ್ಪ ನಾವು ಜಾಗ್ರತೆ ವಹಿಸ್ಕೊಳ್ಬೇಕು? ಒಂದನೇದಾಗಿ ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಈ ವರ್ಷದಲ್ಲಿ ಹಣಕಾಸನ್ನು ಹೆಚ್ಚಿನದಾಗಿ ಯಾರಿಗೂ ಕೊಟ್ಟುಕೊಂಡು ಫೈನಾನ್ಸ್ ಮಾಡುವಂಥವರೆಲ್ಲ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಫೈನಾನ್ಸಲ್ಲಿ ಏನೋ ತೊಂದರೆ ತಾಪತ್ರೆಗಳು ಬರಬಹುದು. ಇದ್ದಕ್ಕಿದ್ದ ಹಾಗೆ ತಲೆ ಮೇಲೆ ಕಿರಿಕಿರಿ ಚಿಂತೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮೂರನೇದಾಗಿ ನಿಮ್ಮವರೇ ನಿಮಗೆ ಬಹಳ ಕಿರಿಕಿರಿ ಮಾಡ್ತಾರೆ, ನಿಮ್ಮವರೇ ನಿಮಗೆ
ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರಿ. ಕೆಲವೊಂದಷ್ಟು ವ್ಯವಹಾರಗಳು ನಿಮ್ಮವರೇ ನಿಮಗೆ ಉಪಟಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಚಿಂತೆಗಳಾಗ್ತದೆ. ಹಾಗಾಗಿ ವ್ಯಾವಹಾರಿಕವಾಗಿ ಮಾಡುವಾಗ ನೀವೊಬ್ಬರೇ ಹೋಗುವಂಥ ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಎಷ್ಟೋ ಸಲ ಕುಟುಂಬದವರು ಕೂಡ ಅದು ಬೇಡ ಅಂತೇಳಿ ಬಿಟ್ಬಿಡು ಅಂತ ಹೇಳ್ತಾರೆ, ನೀವು ಬಿಡಲಿಕ್ಕೆ ಮನಸ್ಸಿರೋದಿಲ್ಲ. ಹಾಗಾಗಿ ದ್ವಂದ್ವವಾದಂಥ ಸ್ವಭಾವ ಆಗುತ್ತೆ. ಯಾವುದೇ ಇದ್ದರೂ ಕೂಡ ದ್ವಂದ್ವವಾದಂಥ ಸ್ವಭಾವ ಆಗಬಾರ್ದು. ಒಂದೇನಿದೆಯೋ ಆ ರೀತಿಯಲ್ಲಿ ಮುಂದೆ ಹೋಗ್ತಾ ಇರಬೇಕು. ಒಂದು ಹಿಂದೆ ಬರೋದು ಮುಂದೆ ಬರೋದು, ಹೀಗೆ ದ್ವಂದ್ವವಾದಂಥ ಸ್ವಭಾವಗಳಾಗ್ತಾ ಹೋದರೆ ಜೀವನದಲ್ಲಿ ಏನನ್ನೂ ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ದ್ವಂದ್ವವಾದಂಥ ಸ್ವಭಾವಗಳಾಗಬಾರ್ದು. ಜೀವನದಲ್ಲಿ ವ್ಯಕ್ತಿ ವಿಕಾಸ ಹೊಂದಬೇಕು ಅಂತಂದರೆ ಒಂದೇ ದಾರಿ, ಒಂದು ಸರಿಯಾದಂತಹ ಗುರಿಯನ್ನು ಇಟ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ನಿಮ್ಮ ಗುರಿಗಳಿದೆ, ಪ್ರಯತ್ನ ಮಾಡಿ. ಮತ್ತು ಧಾರ್ಮಿಕವಾದಂಥ ಮುಖಂಡರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಿದೆ. ಹಾಗಂತೇಳಿ ಕೆಲವೊಂದು ಸಲ ಏನಾಗುತ್ತೆ, ನಿಮ್ಮ ವ್ಯವಸ್ಥೆಯನ್ನು ಇಟ್ಕೊಳ್ಳಿ ಬಿಟ್ಟರೆ ಇನ್ನೊಬ್ಬರ ಮೇಲೆ ಕೆಲವೊಂದಷ್ಟು ಹೇಳುವಂಥದ್ದು ಬೇಜಾರಾಗಬಹುದು. ಹಾಗಾಗಿ ತಿಳಿಸಿ ಹೇಳುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಬನ್ನಿ. ಅದರ ಜೊತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ವರ್ಷದಲ್ಲಿ ಒಂದು ಹಂತಕ್ಕೆ ನಕ್ಷತ್ರ ಪರಿಹಾರಗಳು ಬಹಳ ಮುಖ್ಯವಾಗಿ ಮಾಡಬೇಕು. ನಕ್ಷತ್ರ ಪರಿಹಾರಗಳನ್ನು ಮಾಡ್ತಾ ಹೋದರೆ ಆ ದೇವತಾನುಗ್ರಹದಿಂದ ನಕ್ಷತ್ರಗಳು ಕೂಡ, ನಕ್ಷತ್ರ ದೇವತೆಗಳು ಕೂಡ ನಿಮಗೆ ಅನುಗ್ರಹ ಮಾಡ್ತಾ ಬರ್ತಾರೆ. ಎಷ್ಟೋ ಸಲ ನಕ್ಷತ್ರ ಪರಿಹಾರಗಳನ್ನು ಮಾಡ್ತಾ ಇದ್ದರೆ ಸಣ್ಣದಲ್ಲೇ ನಿಮಗೆ ಹೋಗ್ತಾ ಇರುತ್ತೆ. ಹಾಗಾಗಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಬಹಳ ಮುಖ್ಯವಾಗಿ ಧನಿಷ್ಠ ನಕ್ಷತ್ರ 3, 4ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ ನಿಮ್ಮ ತಂದೆ ತಾಯಿಯವರ ಸೇವೆಯನ್ನು ಮಾಡಿ, ಅವರ ಆಶೀರ್ವಾದವೇ ಬಹಳ ಮುಖ್ಯವಾದಂಥದ್ದು. ಶತಭಿಷ ನಕ್ಷತ್ರವರು ನೋಡಿ, ರಾಮಾಯಣದ ಒಂದು ಭಾಗವನ್ನು ತೆಗೆದುಕೊಂಡು ಯಾವುದೋ ಒಂದು ಸ್ಕಂದವನ್ನು, ಯಾವುದೋ ಒಂದು ಭಾಗವನ್ನು ಓದುತ್ತಾ ಬನ್ನಿ. ರಾಮಾಯಣವನ್ನು ಈ ವರ್ಷದಲ್ಲಿ ಮುಗಿಸ್ತೇನೆ ನಾನು. ಈ ಪರಾಭವ ಸಂವತ್ಸರದಲ್ಲಿ ರಾಮಾಯಣದ ಪಾರಾಯಣ ಸಂಪೂರ್ಣವಾಗಿ ಮುಗಿಸ್ತೇನೆ. ನಮ್ಮ ಧರ್ಮ ಗ್ರಂಥವನ್ನು ಅಟ್ಲೀಸ್ಟ್ ಒಂದೊಂದಾದರೂ ಓದ್ತಾ ಬರಬೇಕು. ಅದರಿಂದ ಒಂದು ನಮಗೆ ಅದರ ಬಗ್ಗೆ ತಿಳುವಳಿಕೆಯೂ ಬರುತ್ತೆ. ಎರಡನೇದಾಗಿ ನಮ್ಮ ಜೀವನ ಕೂಡ ಕೃತಾರ್ಥದ ಕಡೆ ಹೋಗುತ್ತೆ. ನಮ್ಮ ಕೆಲವೊಂದಷ್ಟು ದೋಷಗಳು ಕೂಡ ಹೋಗುತ್ತೆ. ವಿಶೇಷವಾಗಿ ರಾಮನಾಮ ಸ್ಮರಣೆ ಮತ್ತು ರಾಮಾಯಣ ಸ್ಮರಣೆ ಮತ್ತು ವಿಶೇಷವಾಗಿ ವಿಷ್ಣು ಸಹಸ್ರನಾಮಗಳೆಲ್ಲ ಶನಿ ದೋಷಕ್ಕೂ ಕೂಡ ನಿವೃತ್ತಿಯನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದರೆ, ಎಲ್ಲದಕ್ಕೂ ಕೂಡ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಎಲ್ಲವೂ ಕೂಡ ಆ ಮಹಾವಿಷ್ಣುವಿನ ಪಾದಕ್ಕೆ ಹೋಗಬೇಕು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮಾಯಣ ಪಾರಾಯಣೆ ಮಾಡಿ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ಏನಿಲ್ಲ, ಗುರುನಾಥರನ್ನು ಆರಾಧನೆ ಮಾಡಿ. ಯಾವ ಗುರುಗಳನ್ನು ಬೇಡ್ಕೊಳ್ತೀರೋ, ಯಾವ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತೀರೋ, ಅಥವಾ ನಿಮ್ಮ ಕುಟುಂಬಕ್ಕೆ, ಕುಲಕ್ಕೆ, ಅಥವಾ ನಿಮ್ಮ ಒಂದು ಊರಿಗೆ ಯಾರ್ಯಾರು ಸಾಧು ಸಂತರಿದ್ದರೆ ಅಂಥವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಯಾಕಂದರೆ ಗುರುವಿನ ಆಶೀರ್ವಾದಕ್ಕೆ ಬಹಳಷ್ಟು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಮನುಷ್ಯನ ಕಷ್ಟದಿಂದ ಹೊರಗಡೆ ಬರಬೇಕು ಅಂತಂದರೆ ಅತೀಂದ್ರಿಯವಾದಂಥ ಶಕ್ತಿ ಉಳ್ಳಂತಹ ಮಹಾತ್ಮರು, ಗುರುಗಳು, ಅವಧೂತರು, ಸಾಧು ಸಂತರ ಸೇವೆ, ಆರಾಧನೆ, ಅವರ ಅನುಗ್ರಹ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ವಿಶ್ವಾಸ ಇಟ್ಕೊಂಡು ಪ್ರಯತ್ನವನ್ನು ಮಾಡಬೇಕು. ವಿಶ್ವಾಸೋ ಫಲದಾಯಕ. ನಾವೇನಂತಂದರೆ ಕೆಲವೊಂದು ಸಲ ನಾವು ಗಾಬರಿಯಿಂದ ಏನೋ ಮಾಡ್ತೇವೆ, ಆ ಕೆಲಸ ಕಾರ್ಯಗಳಾಗೋದಿಲ್ಲ. ಆವಾಗ ಆಗಲೇ ಇಲ್ಲ ಅಂತ ಅಂದ್ಕೊಳ್ತೇವೆ. ಆದರೆ ಪ್ರತಿಯೊಂದಕ್ಕೂ ಕೂಡ ಕೆಲಸಕ್ಕೆ ಫಲ ಇದ್ದೇ ಇದೆ. ಏನೇ ಮಾಡಿ, ಸುಕೃತೇ ದುಷ್ಕೃತೇ ಚೈವ. ಒಳ್ಳೆಯ ಕೆಲಸ ಮಾಡಿ ಅದಕ್ಕೆ ಫಲ ಇದೆ, ಕೆಟ್ಟ ಕೆಲಸ ಮಾಡಿ ಅದಕ್ಕೆ ಫಲ ಇದ್ದೇ ಇದೆ. ಆದರೆ ಒಳ್ಳೆಯ ಕೆಲಸ ಆಡುವಂಥದ್ದು ಸ್ವಲ್ಪ ಲೇಟಾಗಿ ಆಗುತ್ತೆ. 1 ದಿವಸ 2 ದಿವಸಕ್ಕೆ ಆಗದೇ ಇರಬಹುದು. ಸ್ವಲ್ಪ ಕಾಲ, ಸಮಯ ಹೀಗೆಲ್ಲ ಬೇಕಾಗತ್ತೆ. ಒಂದೇ ದಿವಸಕ್ಕೆ ಆಗತ್ತೆ ಹೇಳುವಂಥದ್ದಿಲ್ಲ. ಆದರೆ ಫಲ ಹೇಳುವಂಥದ್ದು ಸಂಪೂರ್ಣವಾಗಿ ಆಗಿಯೇ ಆಗುತ್ತೆ. ಫಲ ನಿಲ್ಲುವಂತಹ ಪ್ರಯತ್ನ ಇಲ್ಲ. ಹಾಗಾಗಿ ಆ ಭಗವಂತನ ಅನುಗ್ರಹದಿಂದ ಕುಂಭರಾಶಿಯವರಿಗೆ ಈ ಪರಾಭವ ಸಂವತ್ಸರ ಶುಭವನ್ನು ಉಂಟು ಮಾಡಲಿ. ಅನೇಕ ಕಷ್ಟ ನಷ್ಟಗಳಿಂದ ಹೊರಗಡೆ ಬರುವಂತಹ ಶುಭವಾದಂತಹ ಮಾರ್ಗದರ್ಶನ, ಯೋಗ, ಭಾಗ್ಯ ಎಲ್ಲವನ್ನು ಕೂಡ ಭಗವಂತನು ದಯಪಾಲಿಸಲಿ. ಗುರುಗಳ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತದೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಹರಿ ಓಂ. ಹಾಗೆ 1 ನಿಮಿಷ ಹಾಗೆ